ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಧಾರಣೆ ಕಲಾಪ್ರಿಯ. ಇತಿಹಾಸ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀ ರಾಮದೇವರ ಬೆಟ್ಟದಲ್ಲಿ ನಾವಿಂದು ಇದ್ದೇವೆ. ಶ್ರೀ ರಾಮದೇವರ ಬೆಟ್ಟಕ್ಕೆ ಕೊನೆಗೂ ಮೂಲಭೂತ ಸೌಕರ್ಯ ಒದಗಿ ಬಂದಿದೆ. ಶ್ರೀರಾಮಗಿರಿ ಸೇವಾ ಟ್ರಸ್ಟ್ ವತಿಯಿಂದ ಶಾಸಕರಿಗೆ ಮನವಿ ಸಲ್ಲಿಸಿದ ಮೇರೆಗೆ ಶಾಸಕರು ಸ್ಪಂದನೆ ನೀಡಿದ್ದಾರೆ. ನಾವು ಎಸ್ ನರಸಿಂಹಯ್ಯ ಒಂದು ಇಲ್ಲೇ ಸ್ಥಳೀಯರು ರಾಮಗಿರಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿದ್ವಿ. ಈ ರಾಮನ್ನ ಸೇವೆ ಮಾಡೋಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ ನಮಗೆ. ಹಾಗಾಗಿ ಈ ಸೇವೆನ ಒಂದು 8-9 ವರ್ಷದಿಂದ ಮಾಡ್ತಾಯಿದ್ವಿ. ಹಾಗಾಗಿ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆ ತುಂಬಾ ಇತ್ತು. ಕೊರತೆನ ನಾವು ಶಾಸಕರಾದ ಇಕ್ಬಾಲ್ ಹುಸೇನ್ ಹತ್ರ ಮನವಿನ ತೊಗೊಂಡೋಗಿದ್ವಿ. ನಮ್ಮ ಮನೆಗೆ ಶಾಸಕರು ಸ್ಪಂದನೆ ಮಾಡಿ ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಂತೆ ಒಂದೇ ವಾರದಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಈ ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಶುದ್ಧ ಘಟಕಗಳದು, ಮತ್ತು ಲೇಡೀಸ್ ಟಾಯ್ಲೆಟು, ಮತ್ತು ನಾವು ದಾಸೋಭವನ ಮಾಡ್ತಾಯಿದ್ದೀವಿ ಆಲ್ರೆಡಿ. ಆ ದಾಸೋಭವನದಲ್ಲಿ ಕೂತ್ಕೊಳ್ಳೋ ವ್ಯವಸ್ಥೆ ಆಗಲಿ, ಬಂದವ್ರಿಗೆ ನೀಟಾಗಿ ಊಟ ಬಡಿಸೋ ವ್ಯವಸ್ಥೆ ಆಗಲಿ ಇಲ್ಲ. ಅದನ್ನು ನಾವು ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ಮುಂದಿನ 26/7 ಮೊದಲನೇ ಶ್ರವಣ ಸ್ಟಾರ್ಟ್ ಆಗುತ್ತೆ. ಅದರೊಳಗಾಗಿ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಸಾಧ್ಯವಾದಷ್ಟು ನಿಮಗೆ ಮೂಲಭೂತ ಸೌಕರ್ಯನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಕೃತಜ್ಞತೆ ಅಂತ ಹೇಳಿದ್ರು ಸಾಲದು. ಕೆಲಸ ನಡೀತಾ ಇದೆ ಆಲ್ರೆಡಿ. ಅವ್ರು ಹೇಳ್ದಂತೆ ಈಗ ಕೆಲಸ 3 ದಿನದಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಶ್ರೀರಾಮನ ಕೃಪೆಯಿಂದ ಅವ್ರಿಗೂ ಒಳ್ಳೆಯದಾಗಲಿ, ಇನ್ನು ಮುಂದೆ ಬರೋ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ. ಈಗ ಬರೋ ಭಕ್ತಾದಿಗಳಿಗೆ ಹಿಡ್ಕೊಂಡು ಹತ್ತೋದಕ್ಕೆ ಏನು ಸಹಕಾರ ಇರಲಿಲ್ಲ. ಕೆಲವು ಭಕ್ತಾದಿಗಳು, ವಯಸ್ಸಾದ ಭಕ್ತಾದಿಗಳು, ಅವರು ಮೇಲತ್ತಿ ಬರೋಕ್ಕಾಗದೆ ಇಲ್ಲೇ ಕೂತ್ಕೊಳ್ತಿದ್ರು. ಈಗ ಈ ರೈಲಿಂಗ್ಸ್ ಮಾಡ್ತಾ ಇರೋದ್ರಿಂದ ಮೇಲತ್ತು ಬರ್ತಾರೆ. ಅವ್ರಿಗೂ ರಾಮನ ಕೃಪೆ ಸಲ್ಲುತ್ತೆ. ಹಾಗಾಗಿ ಈ ಕೃತಜ್ಞತೆ ಎಲ್ಲ ಶಾಸಕರಿಗೆ ಸಲ್ಲಿ ನಮ್ಮ ಜೊತೆಗೆ ಸೇರಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ರಾಮಗಿರಿ ಸೇವಾ ಟ್ರಸ್ಟ್ ಜೊತೆಗೆ, ನಿಮ್ಮ ಜೊತೆಗೆ ನಾನು ಇರ್ತೀನಿ, ಏನು ಸಹಕಾರ ಬೇಕಾದ್ರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ರಾಮದೇವರ ಬೆಟ್ಟದ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ 2 ಕೋಟಿ ರು ಅನುದಾನವನ್ನು ಸರ್ಕಾರದಿಂದ ಶಾಸಕರು ಮಂಜೂರು ಮಾಡಿಸಿದ್ದಾರೆ. ನನ್ನ ಹೆಸರು ವೆಂಕಟೇಶ್ ಅಂತ, ಶ್ರೀರಾಮಗಿರಿ ಸೇವಾ ಟ್ರಸ್ಟ್ನ ಧರ್ಮದರ್ಶಿ. ಇಲ್ಲಿ ಮೂಲ ಸೌಕರ್ಯಗಳ ಕೊರತೆ ತುಂಬ ಇತ್ತು. ಈಗ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸಗಳಿದೆ. ಈಗ ಈ ತಿಂಗಳು ಜುಲೈ 26ನೇ ತಾರೀಕಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಬರೋ ಭಕ್ತಾದಿಗಳಿಗೆ ಮೂಲ ಸೌಕರ್ಯದ ತೊಂದರೆ ಇತ್ತು. ನಾವು ಟ್ರಸ್ಟ್ ಕಡೆಯಿಂದ, ರಾಮಗಿರಿ ಸೇವಾ ಟ್ರಸ್ಟಿಂದ ನಾವು MLA ಆದ ಇಕ್ಬಾಲ್ ಹುಸೇನ್ ಅವರಿಗೆ ಮನವಿ ಕೊಟ್ವಿ, ಈ ಥರ ಮೂಲ ಸೌಕರ್ಯಗಳು ಮಾಡಿಕೊಡ್ಬೇಕಾಗಿ ಅಂತ. ಅವರು ನಮ್ಮ ಮನವಿಗೆ ಸ್ಪಂದಿಸಿ ಮೊನ್ನೆ ಗುರುವಾರ ದಿನ ಬಂದು ಪೂಜೆ ಪ್ರಾರಂಭ ಮಾಡಿದ್ರು. ನಿನ್ನೆಯಿಂದ ಕಾಮಗಾರಿ ಪ್ರಾರಂಭ ಆಗಿದೆ. ಈ ಶ್ರಾವಣ ಸ್ಟಾರ್ಟ್ ಆಗೋದ್ರೊಳಗೆ ಆದಷ್ಟು ಕಾಮಗಾರಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ನಡೀತಿದೆ. ಬೇಗ ಸ್ಪಂದಿಸವ್ರೆ MLA ಅವರು. ಇದು ಪ್ರಥಮ ಬಾರಿ ನಮಗೂ ಖುಷಿಯಾಗುತ್ತೆ. ಈ ಥರ ಸ್ಪಂದಿಸಿದ್ರೆ ನಮಗೂ ಖುಷಿಯಾಗುತ್ತೆ. ನಾವು ಟ್ರಸ್ಟ್ ಕಡೆಯಿಂದ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಎಷ್ಟು ವರ್ಷಗಳಿಂದ ಭಕ್ತಾದಿಗಳು ಸಫರ್ ಪಡ್ತಾ ಇದ್ರು? ತುಂಬ ಇದು ಟ್ರಸ್ಟಾಗಿ ಹೆಚ್ಚು ಕಮ್ಮಿ 87ರಿಂದ ಟ್ರಸ್ಟ್ ಇದೆ. ಆಗಿಂದ ಭಕ್ತಾದಿಗಳಿಂದನೇ ಕೆಲಸಗಳಾಗಿರೋದು ಬಿಟ್ಟರೆ ಬೇರೆ ಸರ್ಕಾರದಿಂದ ಯಾವ ಯೋಜನೆಗಳಾಗಿಲ್ಲ. ಈ ಪ್ರಥಮ ಬಾರಿಗೆ ಈ ಶಾಸಕರಿಂದನೇ ಪ್ರಥಮ ಬಾರಿ ಕೆಲಸಗಳು ನಡೀತಾ ಇರೋದು. ತುಂಬ ಖುಷಿ ಇದೆ. ರಾಮದೇವ್ರ ಬೆಟ್ಟದ ನೋಡಿ, ಮೊನ್ನೆ ತಾವು ಸಾಕ್ಷಿಯಾಗಿದ್ದೀರಿ. ಇವತ್ತು ಕೆಲಸ ಭಾಳ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಈಗಾಗಲೇ ರೈಲಿಂಗ್ ಆಗಲೇ ಸುಮಾರು ಒಂದು 10 ಫರ್ಲಾಂಗಷ್ಟು ದೂರ ರೈಲಿಂಗ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾಯಿದ್ದಾರೆ. ಅದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕೊಟ್ಟ ಮಾತಿನಂಗೆ ನಡ್ಕೊಳ್ತಾ ಇದ್ದೀವಿ. ಸೊ ಅದು ಭಾಳ ಮುಖ್ಯವಾದಂಥ ಕೆಲಸ. ಯಾಕಂತ ಹೇಳಿದ್ರೆ ವಯಸ್ಸಾದಂಥವ್ರು, ಮಕ್ಕಳು ಸ್ವಾಮಿ ದರ್ಶನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಿಡು ಸಂದರ್ಭ ಇದೆ. ಇವತ್ತು ಮಳೆ ಬೀಳ್ತಾ ಇದೆ, ಜಾರ್ತದೆ. ಸೊ ಇವತ್ತು ಭಾಳ ಮುಖ್ಯವಾದಂಥ ಕೆಲಸ
ಕೊಟ್ಟ ಮಾತಂಗೆ ಇವತ್ತು ನಾವು ಅದನ್ನು ನಡ್ಕೊಂಡು ಇವತ್ತು ಕೆಲಸ ಚಾಲನೆ ಮಾಡಿದ್ವಿ, ಪೂಜೆ ಮಾಡಿದ ದಿವಸನೇ ಚಾಲನೆ ಮಾಡಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೊಟ್ಟ ಮಾತಂಗೆ ನಡ್ಕೊಳ್ತದೆ ಅಂಥೇಳಿ ಒಂದು ತೋರ್ಸೋಕೆ ಒಂದು ಉದಾಹರಣೆ ಅಂತ ನಾವು